ಹಾಯ್ ಚಿಲ್ಡ್ರನ್, ವೆಲ್ಕಮ್ ಟು ಎಜುಲಾಂಚ್. 5ನೇ ತರಗತಿ ಸಂಬಂಧಪಟ್ಟಂತ ಇನ್ನಷ್ಟು ವಿಡಿಯೋಗಳನ್ನು ನೀವು ವೀಕ್ಷಿಸಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸೆಷನ್ ನಲ್ಲಿ ನಾನು ಈ ಒಂದು ಅವಧಿಯಲ್ಲಿ 5ನೇ ತರಗತಿ ಸಂಬಂಧಪಟ್ಟಂತ 2ನೇ ಯೂನಿಟ್ ಆದಂತ ಟ್ರೂ ಫ್ರೆಂಡ್ಶಿಪ್ ಅನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಚಿಲ್ಡ್ರನ್, ಸಿ ದ ಬೋರ್ಡ್. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ದ ಸೆಕೆಂಡ್ ಯೂನಿಟ್ ಪ್ರೋಸ್, that is true friendship. Okay children, see the textbook, 5th class, unit 2, prose, true friendship. Here they are given some activities. Okay, we can solve one by one. Task A, they are given, all of us have friends. Who is your close friend? What is special about your friend? Share it with your partner. Okay children, ನಿಮಗೆ ಬಹಳಷ್ಟು ಜನ ಸ್ನೇಹಿತರು ಇರ್ತಾರೆ. ಅವರಲ್ಲಿ ನಿಮಗೆ ಅತ್ಯಂತ ಬೆಸ್ಟ್ ಫ್ರೆಂಡ್ ಯಾರು ಇರ್ತಾರಪ್ಪ, ಇಷ್ಟವಾಗಿರ್ತಕ್ಕಂಥ ಒಬ್ಬ ಸ್ನೇಹಿತ ಯಾರು ಇರ್ತಾರ ಅಂತ ನಿಮಗೆಲ್ಲ ಗೊತ್ತಿರ್ತದೆ. ಓಕೆ, ಯು ಕ್ಯಾನ್ ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ಸಮ್ ನೇಮ್. ಯು ಹ್ಯಾವ್ somebody have the very close nearest friend. Okay, write in your notebook. And they are given the task B, listen to your teacher reading the story of Krishna and Sudama. In the page number 24, they are given the listening text. ನಿಮಗೆ ಗೆಳೆತನಕ್ಕೆ ಅತ್ಯಂತ ಒಂದು ಉತ್ತಮವಾದ ಉದಾಹರಣೆ ಯಾವುದಂದ್ರೆ ಕೃಷ್ಣ ಮತ್ತು ಸುಧಾಮ. ಅವ್ರ ಕಥೆ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಅವರು ಒಂದು ಗೆಳೆತನಕ್ಕೆ ಒಂದು ಅತ್ಯಂತ ಆದರ್ಶ ಉದಾಹರಣೆ. ನೆಕ್ಸ್ಟ್, ರಿಮೆಂಬರ್ ದ ಸ್ಟೋರಿ ಆಫ್ ಕೃಷ್ಣ ಅಂಡ್ ದ ಸುಧಾಮ. Underline the word in the given box that refer to the qualities of a good friend. Okay, the best friend have some qualities. ಅಂದ್ರೆ ಒಬ್ಬ ಸ್ನೇಹಿತನ, ಒಳ್ಳೆ ಸ್ನೇಹಿತನಿಗೆ ಒಂದು ಒಳ್ಳೆ ಇರತಕ್ಕಂತ ಗುಣಗಳಿರ್ತಾವೆ. ಯಾವ್ಯಾವ ಇರಬಹುದು? See the board or see the box. Cunning, helpful, angry, understanding, bad, generous, kind, rude, sensitive, impatient. Okay, among these words or these qualities, there are some best qualities and there are negative qualities. Okay, helpful is the best character, and the understanding, generous, kind, sensitive, the qualities of good friend. Okay, let me start the lesson. Once upon a time, in the city of Syracuse lived two friends, Daman and Pythias. Both of them were lovers of truth. However, their king, Dionysus, was an evil-minded ruler. One day, the king heard that Pythias had called him cruel and had said something against him. So, he got very angry. He announced that Pythias would be punished for this and hanged. Okay, in the Syracuse city, this is the Greece old ancient city. In the Greece country, there is the old city by name Syracuse. And the Syracuse ಅನ್ನೋದು ಗ್ರೀಸ್ ಒಂದು ದೇಶದಲ್ಲಿ ಒಂದು ಹಳೆಯದಾದ ಪ್ರಾಚೀನ ಒಂದು ರಾಜ್ಯ. ಆ ಒಂದು ರಾಜ್ಯದಲ್ಲಿ ದಾಮನ್ ಅಂಡ್ ಪಿಥಿಯಾಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್. ದಾಮನ್ ಮತ್ತು ಪಿಥಿಯಾಸ್ ಅನ್ನೋರು ಒಳ್ಳೆ ಸ್ನೇಹಿತರಾಗಿ ಆ ಒಂದು ಸಿರಾಕ್ಯೂಸ್ ರಾಜ್ಯದಲ್ಲಿ ವಾಸವಾಗಿರ್ತಾರ. ಬೋತ್ ಆಫ್ ದೆಮ್ ವೇರ್ ಲವರ್ಸ್ ಆಫ್ ಟ್ರೂತ್. ಅವ್ರು ಹೇಗಿದ್ರಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾವ ರೀತಿ ಕೃಷ್ಣ ಸುಧಾಮ್ ಇದ್ರು, ಹಾಗೇನೆ ಇವರು ಕೂಡ ಅವರು ಒಂದು ಸತ್ಯತೆಗೆ ಅತ್ಯಂತ ಸಮೀಪವಾದಂತ ಒಂದು ಗೆಳೆತನ ಅವರಲ್ಲಿತ್ತು, ನಿಜವಾದ ಗೆಳೆತನ ಇತ್ತು. However, their king, Dionysus, was an evil-minded ruler. In that Syracuse state, in Syracuse country, the Dionysus was a evil-minded ruler. ಅಲ್ಲಿ ಡೈನಸಿಸ್ ಅನ್ನೊಬ್ಬ ಕ್ರೂರ, ಕೆಟ್ಟ ಒಬ್ಬ ಆಡಳಿತಗಾರ ರಾಜನಿದ್ದ. What happened? One day, the king heard that Pythias had called him cruel. ಒಂದು ದಿವಸ ಕಿಂಗ್
ಅದನ್ನ ಪಿಥಿಯಾಸ್ ಅವ್ರ ಬಗ್ಗೆ ಏನ್ ಹೇಳಿದ್ನಂದ್ರೆ ರಾಜನ ವಿರುದ್ಧವಾಗಿ ನಮ್ಮ ರಾಜ ಒಬ್ಬ ಕ್ರೂರ ರಾಜ ಅಂತೇಳಿ ಅವರ ಬಗ್ಗೆ ದೂರು ಹೇಳಿದಾಗ ರಾಜ ಅವನನ್ನ ಕರೆ ಹೇಳಿದ. ಸೊ ಈ ಗಾಟ್ ವೆರಿ ಹ್ಯಾಂಗ್ರಿ. ಈ ಅನೌನ್ಸ್ಡ್ ದಟ್ ಪಿಥಿಯಾಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಅಂಡ್ ಹ್ಯಾಂಗ್ಡ್. ಇದನ್ನು ಕೇಳಿದ ನಂತರ ರಾಜ ಅವನನ್ನು ಪಿಥಿಯಾಸ್ನನ್ನು ಕರೆದು ಒಂದು ಶಿಕ್ಷೆಗೆ ಗುರಿ ಮಾಡಿ ಅವನನ್ನು ನೇತು ಹಾಕಿದರು. ಓಕೆ, ಲೆಟ್ ವಿ ನೋ ದ ಒಂದು ರಾಜನ ಒಂದು ಆಸ್ಥಾನ ದೃಶ್ಯವನ್ನು ಇಲ್ಲಿ ಕಾಣಿಸ್ತದೆ. ಏನಂದ್ರೆ ಪಿಥಿಯಾಸ್ ಅವನ ಕೈಗಳು ಎರಡು ಕಟ್ಟಿರ್ತಾರೆ. ಅವನು ರಾಜನನ್ನ ಅಂಗಲಾಚಿ ಬೇಡ್ಕೊಂತಾನೆ. ಏನಂತಂದ್ರೆ, ಓ ಕಿಂಗ್, ಪ್ಲೀಸ್ ಅಲೋ ಮಿ ಟು ಗೋ ಅಂಡ್ ಮೀಟ್ ಮೈ ಓಲ್ಡ್ ಮದರ್ ಅಂಡ್ ಮೈ ಸಿಸ್ಟರ್ಸ್ ಬಿಫೋರ್ ಐ ಡೈ. ಓ ರಾಜನೇ, ನನ್ನ ಸಾಯುವ ಮುನ್ನ ದಯವಿಟ್ಟು ನನ್ನನ್ನು ನೀನು ಕಳಿಸಿಕೊಡು. ನನ್ನ ವಯಸ್ಸಾದ ತಾಯಿಯನ್ನ ಮತ್ತು ಸಹೋದರಿಯನ್ನ ನಾನು ಭೇಟಿಯಾಗಬೇಕಂತ ಅವನು ಬೇಡ್ಕೋತಾನೆ. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಅಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ನನ್ನ ಸಹೋದರಿಯ ಮದುವೆ ಮಾಡಿ ನನ್ನ ತಾಯಿಯನ್ನು ನಾನು ಬೀಳ್ಕೊಡುವೆ ಅಂತೇಳಿ ಅವನು ಪಿಥಿಯಾಸ್ ರಾಜನಿಗೆ ಅಂಗಲಾಚಿ ಬೇಡಿಕೊಳ್ತಾನೆ. ಆಫ್ಟರ್ ದಟ್ ಐ ವಿಲ್ ರಿಟರ್ನ್. ದಿಸ್ ಈಸ್ ಮೈ ಲಾಸ್ಟ್ ವಿಶ್. ಇದು ನನ್ನ ಕೊನೆಯ ಆಸೆ ಆಗಿರುತ್ತೆ. ನಾನು ಹಿಂತಿರುಗಿ ಬಂದೇ ಬರುತ್ತೇನೆ ಅಂತ ಹೇಳಿದನು. ಕಿಂಗ್ ಡೈನಾಸಿಯಸ್, ಇಂಪಾಸಿಬಲ್. ಐ ಕ್ಯಾನಾಟ್ ಗ್ರಾಂಟ್ ಯುವರ್ ವಿಶ್. ಹೌ ಕ್ಯಾನ್ ಐ ಬಿ ಶ್ಯೂರ್ ದಟ್ ಯು ವಿಲ್ ಬಿ ರಿಟರ್ನ್? ರಾಜನಿಗೆ ಕೋಪಗೊಂಡು, ದಟ್ ಈಸ್ ಇಂಪಾಸಿಬಲ್, ಇದು ಅಸಾಧ್ಯವಾದ ಮಾತು. ನಾನು ನಿನಗೆ ಈ ಒಂದು ಕೊನೆಯ ಆಶೆಯನ್ನು ನೆರವೇರಲಿಕ್ಕೆ ಬಿಡೋದಿಲ್ಲ. ನಾನು ಹೇಗೆ ನಿನ್ನನ್ನು ನಂಬಲಿ, ನೀನು ಹಿಂತಿರುಗಿ ಬರುವೆ ಎಂದು ಅವನು ರಾಜ ಕೋಪದಿಂದ ಪಿಥಿಯಾಸಿಗೆ ಹೇಳ್ತಾನೆ. ದೆನ್ ದಾಮನ್ ಎಂಟರ್ಸ್ ಇನ್ ಟು ದ ಸೀನ್. ಅಲ್ಲಿ ಕಾಣ್ತಕ್ಕಂಥ ದಾಮನ್ನು ಓಡಿಕೊಂಡು ರಾಜನ ಬಳಿಗೆ ಬರ್ತಾನೆ. ಸರ್, ಐ ಆಮ್ ದಾಮನ್ and a true friend of Pythias. Please let him go to fulfill his last wish. I will remain in your custody until he return. ಸರ್, ನಾನು ಪಿಥಿಯಾಸ್ನ ಒಬ್ಬ ಸ್ನೇಹಿತನಾಗಿರ್ತೀನಿ. ಅವನ ಕೊನೆಯ ಆಸೆ ಈಡೇರಲಿಕ್ಕೆ ಅವನನ್ನು ಕಳಿಸಿಕೊಡಿ. ಅವನ ಬದಲಾಗಿ ನಾನು ನಿಮ್ಮ ಒಂದು ಕೈದಿಯಾಗಿರ್ತೇನೆ ಎಂದು ರಾಜನನ್ನ ದಾಮನ್ ಬೇಡಿಕೊಳ್ಳುತ್ತಾನೆ. ಕಿಂಗ್ ಡೈನಾಸಿಯಸ್, ಆಲ್ ರೈಟ್ ಪಿಥಿಯಾಸ್, but on one condition, I will fix the day and the hour of your return. ಓಕೆ ಪಿಥಿಯಾಸ್, ನಾನು ನಿನ್ನ ಒಂದು ಷರತ್ತಿಗೆ ಒಪ್ಪಿಕೊಳ್ತೀನಿ. ನೀನು ಒಂದು ನಿಗದಿಪಡಿಸಿರ್ತಕ್ಕಂಥ ಸಮಯದಲ್ಲಿ ಹಿಂತಿರುಗಿ ಬರ್ತೀಯ ಅಂದ್ರೆ ಮಾತ್ರ ನಾನು ನಿನ್ನನ್ನು ಕಳಿಸಿಕೊಡ್ತೀನಿ ಹೊರತಾಗಿ ಇಲ್ಲಾಂದ್ರೆ ಈ ನಿನ್ನ ಕೊನೆಯ ಆಶೆ ನೆರವೇರುವುದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಡೈನಸ್ ಹೇಳ್ತಾನೆ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ನೀನು ಒಂದು ವೇಳೆಗೆ ನಿಗದಿಪಡಿಸಿದ ಹಿಂತಿರುಗಿದ ಸಮಯದಲ್ಲಿ ಯುವರ್ ಫ್ರೆಂಡ್ ದಾಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ಒಂದು ವೇಳೆ ನೀನು ಸರಿಯಕ್ಕೆ ಸಮಯಾಗಿ ಹಿಂತಿರುಗಿ ಬರದಿದ್ದರೆ ನಿನ್ನ ಬದಲಾಗಿ ನಿನ್ನ ಸ್ನೇಹಿತನಾದ ದಾಮನ್ ನಿನ್ನ ಬದಲು ಸಾಯ್ತಾನೆ ಅಂತ ಅವನು ಕಿಂಗ್ ಡೈನಾಸಿಸ್ ಹೇಳ್ತಾನೆ. ಸೊ ಪಿಥಿಯಾಸ್ ವಾಸ್ ಗ್ರಾಂಟೆಡ್ ಇಸ್ ಲಾಸ್ಟ್ ವಿಶ್. He went home, completed his work and hurried back to Syracuse. ತನ್ನ ಕೊನೆಯ ಆಸೆಯನ್ನು ಈಡೇರಿಸಿಕೊಂಡು ಮರಳಿ ಸಿರಾಕ್ಯೂಸ್ಗೆ ಬರೆಯುವ ಸಮಯದಲ್ಲಿ he had to face many dangers and so he was delayed. ಬರುವ ಸಮಯದಲ್ಲಿ ಅವನು ಬಹಳಷ್ಟು ತೊಂದರೆಗಳನ್ನು ಎದುರಿಸ್ತಾನೆ. ಅದರ ಪರಿಣಾಮವಾಗಿ ಅವನು ಬರಲಿಕ್ಕೆ ತುಂಬಾ ತಡವಾಗುತ್ತದೆ. ಆನ್ ದ ಫಿಕ್ಸ್ಡ್ ಡೇ, ನಿಗದಿಪಡಿಸಿದಂತಹ ಒಂದು ಸಮಯದಲ್ಲಿ ಪಿಥಿಯಾಸ್ ಹ್ಯಾಡ್ ನಾಟ್ ರಿಟರ್ನ್, ಅವನಿಗೆ ಬರಲಿಕ್ಕೆ ಅಸಾಧ್ಯವಾಗುತ್ತದೆ. ಆಸ್ ಎ ರಿಸಲ್ಟ್ ದಾಮನ್ ವಾಸ್ ಟೇಕನ್ ಟು ಹ್ಯಾಂಗ್ಡ್. ಇದರ ಪರಿಣಾಮ ತನ್ನ ಸ್ನೇಹಿತನಾದ ದಾಮನ್ನು ಒಂದು ಶಿಕ್ಷೆಗೆ ಗುರಿಪಡುತ್ತಾನೆ. ಇನ್ ದ ಕೋರ್ಟ್, ಕಿಂಗ್ ಡೈನಾಸಿಸ್ ಈಸ್ ಆನ್ ದ ಥ್ರೋನ್. ದಾಮನ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್, ಸೋಲ್ಜರ್ಸ್ ಆರ್ ಆನ್ ದ ಐದರ್ ಸೈಡ್. ದಾಮನನ್ನ ಎಳೆದುಕೊಂಡು ಹೋಗುವಂತ ಒಂದು ದೃಶ್ಯವನ್ನು ನಾವು ಈ ಒಂದು ಚಿತ್ರದಲ್ಲಿ ನೋಡಬಹುದು. ಕಿಂಗ್ ಡೈನಾಸಿಸ್, ವೇರ್ ಇಸ್ ಯುವರ್ ಫ್ರೆಂಡ್ ನಾವ್ ದಾಮನ್? ಎಲ್ಲಿದ್ದಾನೆ ದಾಮನ್ ನಿನ್ನ ಸ್ನೇಹಿತ? he has left you here to die. ನಿನ್ನನ್ನು ಅವನು ಸಾಯಲು ಬಿಟ್ಟು ಹೋಗಿದ್ದಾನೆ. I am certain that he will not return. ನನಗೆ ನಿಜವಾಗಿ ತಿಳಿದಿತ್ತು ಅವನು ಹಿಂತಿರುಗಿ ಮರಳಿ ಬರಲಾರ. You are a fool to be here in his place. ನೀನೊಬ್ಬ ಮೂರ್ಖ, ಅವನ ಜಾಗದಲ್ಲಿ ನೀನು ಇವತ್ತು ಶಿಕ್ಷೆಗೆ ಗುರಿಯಾಗಿದ್ದೀಯಾ ದಾಮನ್. You are mistaken. ನೀವು ತಪ್ಪು ತಿಳಿದಿದ್ದೀರಿ ರಾಜರೇ. I know that Pythias will keep his promise. ನನಗೆ ಗೊತ್ತು, ನನ್ನ ಗೆಳೆಯ ಈ ಒಂದು ಭಾಷೆಯನ್ನು ಅವನು ನೆರವೇರಿಸ್ತಾನೆ, ನನಗೆ ಖಂಡಿತವಾಗಿ ಗೊತ್ತು. He will be back. ಅವನು ಹಿಂತಿರುಗಿ ಬಂದೇ ಬರುತ್ತಾನೆ.
in time. Even if he does not come back, I will be happy to die in his place, as I love him dearly. ಓ ರಾಜರೇ, ನಿಮಗೆ ಭ್ರಮೆಯಾಗುತ್ತಿರಬಹುದು. ನಾನು ತುಂಬ ಸಂತೋಷದಿಂದ ಅವನ ಶಿಕ್ಷೆಯನ್ನು ನಾನು ಎದುರಿಸಬಲ್ಲೆ ಅಂತ ದಾಮನ್ ತನ್ನ ಸ್ನೇಹಿತನ ಪರವಾಗಿ ಮಾತಾಡ್ತಾನೆ. ಸರಿಯಾದ ಸಮಯಕ್ಕೆ ಪಿತಿಯಸ್ ಏನ್ ಮಾಡ್ತಾನೆ, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ದಾಮನ್. ಈ ಒಂದು ಅವನನ್ನು ಶಿಕ್ಷೆಗೆ ಗುರಿಪಡಿಸುವ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಪಿತಿಯಸ್ ಏನ್ ಮಾಡ್ತಾನಂದ್ರೆ ತನ್ನ ಸ್ನೇಹಿತನ ಉಳಿಸಿಕೊಳ್ಳಲು ಅವನು ಪ್ರವೇಶ ಮಾಡ್ತಾನೆ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ಓ ರಾಜನೇ, ನನ್ನನ್ನು ನೀನು ಶಿಕ್ಷೆಗೆ ಗುರಿಪಡಿಸು, ನನ್ನ ಸ್ನೇಹಿತನಿಗಲ್ಲ ದಾಮನ್. ನೋ, ಪ್ಲೀಸ್ ಹ್ಯಾಂಗ್ ಮೀ. ಇಫ್ ಯು ವರ್ ಟು ಬಿ ಲೇಟ್, then I would have been hanged, so I am to be punished. ಓ ರಾಜರೇ, ನೀನು ಅವನ ಬದಲಾಗಿ ನನಗೆ ನೀವು ಶಿಕ್ಷೆಗೆ ಗುರುಪಡಿಸಿ ಅಂತೇಳಿ ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಎಟ್ ಲಾಸ್ಟ್ ಇಬ್ಬರು ಸ್ನೇಹಿತರು ತಮ್ಮ ತಮ್ಮಲ್ಲಿಯೇ ಅವರು ನಾನು ಅಂತೇಳಿ ಅವರು ಪರ ವಿರೋಧವಾಗಿ ಮಾತಾಡ್ತಿರುವಾಗಾದ್ರೆ ಏನಾಗುತ್ತೆ ಅಂದ್ರೆ ಕೊನೆಯಲ್ಲಿ ಲಾಸ್ಟ್ಲಿ ಕಿಂಗ್ ಡೈನಾಸಿಸ್ tell that never in my life I have seen such a friendship. Both of you have kept your promise. ನನ್ನ ಜೀವನದಲ್ಲಿ ಇಂಥ ಗೆಳೆತನನ್ನು ಎಂದು ನೋಡಿರಲಿಲ್ಲ. ನೀವು ನಿಮ್ಮ ಭಾಷೆಯನ್ನು ನೀವು ಇಟ್ಟಿರಿ. ಐ ಆಮ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ಐ ಸೆಟ್ ಯು ಬೋತ್ ಫ್ರೀ. ಇದನ್ನ ಇವರ ಗೆಳೆತನನ್ನು ಕಂಡಂತ ರಾಜ ಡೈನಾಸಿಸ್ ಏನ್ ಮಾಡಿದಾನೆ, ಅವರಿಬ್ಬರನ್ನು ಸ್ವತಂತ್ರಗೊಳಿಸ್ತಾನೆ. ಅವರ ಗೆಳೆತನನ್ನು ಮೆಚ್ಚಿ ಅವರಿಗೆ ಶಿಕ್ಷೆಯಿಂದ ಪಾರು ಮಾಡ್ತಾನೆ. ಇದು ಒಂದು ಅತ್ಯಂತ ಉತ್ತಮವಾದ ಗೆಳೆತನಕ್ಕೆ ಡೈನಾಸಿಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕೃಷ್ಣ ಸುಧಾಮ ಹೇಗೆ ಒಂದು ಒಳ್ಳೆ ಸ್ನೇಹಿತನಕ್ಕೆ ಉದಾಹರಣೆ ಆಗಿರ್ತಾರೆ, ಹಾಗೇನೆ ಈ ಒಂದು ಪಾಠದಲ್ಲಿ ದಾಮನ್ ಮತ್ತು ಪಿತಿಯಸ್ ಕೂಡ ಅತ್ಯಂತ ಗೆಳೆತನಕ್ಕೆ ಮತ್ತೊಂದು ಉದಾಹರಣೆ. Okay children, let us solve the activities of this unit. Vocabulary 1 or V1. Fill in the blanks with the words given in the box. Okay, here they are given some words. Now fill in the blanks using these words. First one, Dionysus was an evil-minded ruler. The king was evil-minded. First one is evil-minded. Second one, Daman was to be dash until Pithias return. What we have to fill in this blank? Daman was to be imprisoned. Until Pithias return. Third one is Pithias faced many dangers while he was returning and was dash. Pithias faced many problems while he is returning. What is the fill in the blank of third question? That is delayed. And fourth one is Daman was sure that his friend would never break his word. And the last one, fifth one is Pithias and Daman kept their promises. Okay. Now the second vocabulary activity is state whether the following statements are true or false. Write T for the correct and the F for the incorrect sentence in the space provided. Correct and rewrite the incorrect sentences. Okay. First one is Daman and Pithias were lovers of truth. This statement is true. Now we have to write only capital T. Next, second one is Dionysus was a kind ruler. No. What is the nature of the Dionysus? He was evil-minded. This statement is wrong or false. Now we have to write F. And third one is Daman wanted to settle his family affairs before he died. No. Pithias wanted to be settle his family. This statement also wrong or false.
The king was sure that Pythias would return. The Daman was sure that Pythias would be returned. This statement also false. Daman was ready to die for his friend. Yes, this statement is true. Pythias reached in time to save his friend. This statement also true. Okay. Okay, children, let us start the next activity, that is comprehension. C1. Answer the following question. Question number 1. Where did Daman and Pythias live? Daman and Pythias lived in Syracuse. Second question. Who was the ruler of Syracuse? Answer. King Dionysius was ruler of Syracuse. And third question is, why did the king want to punish Pythias? The king wanted to punish Pythias because he called him cruel and had said something against him. Next, fourth question is, what did Pythias wish to fulfill before he died? Answer 4. He wanted to settle his family affairs before he died. Fifth question, what was the condition laid down by the king? Answer, the condition was Pythias must return fixed day and the hour. Otherwise, Daman would be punished instead of him. Sixth question, why was the Pythias delayed while returning? Answer, while Pythias returning, he faced many dangers, so he delayed. Question number 7, what did both friends argue over? Both friends were argued to die instead of themselves. Question number 8. Why did the king set both of them free? King set both of them free. He never saw such a friendship. These are the answers of comprehension 1. Now let us see the language exercise. Discuss in pairs and fill in the table with the things that you find in your house. One is done for you. Okay, children. Here they are given the 4 columns or 4. In that boxes we have to write the some articles regarding to your home or house. Table 1 or column 1, they are given drawing room, second kitchen, bathroom, bedroom. Now we have to write the some things they are related to the particular room. Drawing room. Now we can write in the drawing room there are some more articles. They are chair and fan. Okay. And the kitchen, related to the kitchen, they are given stove. Now we can write the plate or bowl. And the bathroom articles, tub or bucket, brush, soap, we can write as your like. And the bedroom articles, cot, pillow and bed. Okay, are you done in your notebook? Second language exercise, write about yourself in complete sentences. ನಿಮ್ಮ ಬಗ್ಗೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬರೀರಿ. ಫಸ್ಟ್ ಒನ್, ಮೈ ನೇಮ್ ಅಂದರೆ ನಿನ್ನ ಹೆಸರು ಬರಿಬೇಕಿಲ್ಲಿ. ಮೈ ಫಾದರ್ಸ್ ನೇಮ್, ನಿಮ್ಮ ತಂದೆಯವರ ಹೆಸರು ಬರಿಬೇಕಿಲ್ಲಿ. ಮೈ ಮದರ್ಸ್ ನೇಮ್, ತಾಯಿ ಹೆಸರು ಬರಬೇಕು. ಮೈ ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕವನ್ನು ಬರೀರಿ. ಮೈ ಪ್ಲೇಸ್ ಆಫ್ ಬರ್ತ್ ಅಂದರೆ ನೀವು ಹುಟ್ಟಿರ್ತಕ್ಕಂಥ ಸ್ಥಳದ ಹೆಸರನ್ನು ಬರೀರಿ. ಮೈ ಸ್ಕೂಲ್ಸ್ ನೇಮ್, ನಿಮ್ಮ ಶಾಲೆಯ ಹೆಸರನ್ನು ಬರೀರಿ. ಓಕೆ ಚಿಲ್ಡ್ರನ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.